ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಶಾರು. ನೀವು ಅಷ್ಟು ನಂತೋರೆ ಎಷ್ಟು ಚಂದ ಕಾಣ್ತಾ ಇದ್ದೀರಾ ಅಂದ್ರೆ ಹಳ್ಳಿ ಒಡೆಯ ಕಣ್ಣಂಗೆ ಕಾಣ್ತೀರಿ. ಇದೆಲ್ಲ ನಿಂಗೋಸ್ಕರ. ನಾನು ಅಷ್ಟೇ ಇಷ್ಟೆಲ್ಲ ತಯಾರಿಯಾಗಿ ಬಂದಿದ್ದು ನಿಮ್ಗೋಸ್ಕರನೇ. ಉಸಿರು ಎಳೆಯೋ ವಯಸ್ಸಿನಾಗ ಉಸಿರು ಬಂದಂಗೆ ಬಂದಿಯಲ್ಲ ಶಾರು. ನಂಗೆ ಇನ್ನೇನು ಬೇಡ. ಯಾಕೆ ಹೆಂಗೆ ಮಾತಾಡ್ತೀರಿ? ನಾನು ಕೂಡ ನಿಮ್ಮನ್ನೆಲ್ಲ ನೋಡಬೇಕು ಸೇರ್ಬೇಕು ಅಂತಾನೆ ಈ ಉಸಿರನ್ನ ಬಿಗ್ಗಿಯಾಗಿ ಇಟ್ಕೊಂಡು ಬಂದೀವಿ. ಶಾರು, ನಿಂಗೋಸ್ಕರ ಏನು ತಂದೀವಿನಿ, ತೋರ್ಸ್ರ? ಅಯ್ಯೋ ದೇವ್ರೆ, ಕೇಳ್ತೀರಲ್ಲ, ಕೊಡಿ. ಕೊಡೋದಲ್ಲ, ಮುಗಿಸೋದು. ಶಾರು, ತಿರುಗು ಶಾರು, ಮುಡಿಸ್ತೀನಿ. ಯಾಟೊಂದು ಪ್ರೀತಿ ಇಟ್ಕೊಂಡಿದ್ದೀರಿ ನನ್ನ ಮೇಲೆ, ಸ್ವಲ್ಪನೂ ಬದಲಾಗಿಲ್ಲ ನೀವು. ಶಬರಿ ರಾಮನಿಗೆ ಕಾಯ್ತಿರ್ತಾಳೆ, ಆದ್ರೆ ರಾಮ 8 ವರ್ಷ ಆದ್ರೂ ಬರಕಿಲ್ಲ. ಹಂಗಂತ ಅವಳು ಬದಲಾದ್ಲ ಶಾರು. ಇಲ್ಲಿ ಕಾಯ್ತಾ ಇರೋದು ಶಬರಿ ಅಲ್ಲ, ನನ್ನ ರಾಮನೇ ನನಗೋಸ್ಕರ ಕಾಯ್ತವ್ರೆ. ಹಾಗಿದ್ಮೇಲೆ ಇಲ್ಲಿ ಬದಲಾವಣೆಗೆ ಅವಕಾಶನೇ ಇಲ್ಲ. ನನ್ನ ಸೊಸೆ ನಮ್ ಭೇಟಿ ಆಗ್ಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ಗೊತ್ತಾ ಶಾರು? ಹಲೋ ಶಂಕರಣ್ಣ, ನಾನು ಕಷ್ಟಪಟ್ಟಿದ್ದೀನಿ. ನನ್ನ ಬಗ್ಗೆನೂ ಒಂಚೂರು ಹೇಳು. ಮಾದಪ್ಪಣ್ಣ, ಪ್ಯಾಟೆಗೆ ಯಾರ ಮನೆಗೆ ಏನಾದರೂ ಗೊತ್ತಾಗಕ್ಕಿಲ್ಲ, ಆದ್ರೆ ಹಳ್ಳಿಯಲ್ಲಿ ಯಾರ ಮನೆಗೆ ಬಂದ್ರು ಹೋದ್ರು ಅಂತ ಇಡೀ ಹಳ್ಳಿಗೆ ಹಬ್ಬಿಡ್ತದೆ. ಅಂಥದ್ರಲ್ಲಿ ನೀವಿಬ್ರು ನಮ್ಮನ್ನು ಒಂದು ಮಾಡಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀರಿ. ಈ ಜನ್ಮದಾಗೆ ನಿಮ್ಮ ಋಣ ತೀರ್ಸಕ್ಕಾಗಕ್ಕಿಲ್ಲ. ಅತ್ತೆ, ಇದ್ರಲ್ಲಿ ಋಣ ಎಲ್ಲ ಇಲ್ವೇ ಇಲ್ಲ, ಬರೀ ಪ್ರೀತಿನೇ. ಇದು ಮಾತು ಅಂದ್ರೆ. ನಡೀರಿ, ಶಿವು ಏನಾದ್ರು ನೋಡ್ಬಿಟ್ರೆ ಕಷ್ಟ ಆಗತ್ತೆ. ನಾಳೆಗೆ ಮತ್ತೆ ಬರೆಯುವ್ರಂತೆ. ಅಂದಂಗೆ ಒಂದ್ ವಿಷಯ ಹೇಳೋದ್ ಮರ್ತ್ಬಿಟ್ಟೆ. ನಾಡಿದೆ ನಮ್ ರತ್ನ ನಿಶ್ಚಿತಾರ್ಥ. ಅಷ್ಟರಲ್ಲಿ ಅತ್ತೆ ನಮ್ಮ ಮನೆಗೆ ಬಂದು ಹೇಗಾದ್ರೂ ಸೇರ್ಬೇಕು. ನನ್ಗೆ ಎಷ್ಟು ಯೋಚನೆ ಮಾಡಿದ್ರು ಯಾವ ದಾರಿನೂ ಸಿಗ್ತಿಲ್ಲ. ನೆನ್ನೆ ಹೇಳ್ದಂಗೆ ಆ ಮಕ್ಕಳ ಮನೆ ದಾರಿ ತೋರಿಸ್ಬೇಕು. ನಾನು ನಿಜವಾಗ್ಲೂ ನ್ಯಾಯವಾಗಿರೋದೇ ಆಗಿದ್ರೆ, ನಾನು ನಿಷ್ಕಲ್ಮಶಳೇ ಆಗಿದ್ರೆ, ನಾನು ಧರ್ಮದ ದಾರಿಯಲ್ಲೇ ನಡೆಯೋಳಾಗಿದ್ರೆ, ನನ್ನ ಮಗಳು ನಿಶ್ಚಿತಾರ್ಥದೊಳಗೆ ನನ್ನ ಮಗ ಶಿವನೇ ನನ್ನ ಕೈ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಇದು ಸತ್ಯ. ಆ ಮಕ್ಕಳವನ ಮೇಲೆ ಆಣೆ ಹಾಕ್ಯೋ, ಇದು ಸತ್ಯ. ಇದು ನಡೆದೇ ನಡೆಯುತ್ತೆ. ನಡೀರಿ, ತುಂಬಾ ಹೊತ್ತಾಯ್ತು. ಶಿವು ಏನಾದ್ರು ಬಂದ್ರೆ ಕಷ್ಟ ಆಗತ್ತೆ. ಒಂದ್ ನಿಮಿಷ, ಎಲ್ರೂ ಒಟ್ಟಿಗೆ ಹೋಗೋದು ಬೇಡ. ಶಂಕರಣ್ಣ, ನೀವು ಈ ಕಡೆ ನಡೀರಿ. ಅಕ್ಕ, ನಾವ್ ಈ ಕಡೆ ಹೋಗೋಣ. ಸರಿ ಮಾದಪ್ಪಣ್ಣ. ಹುಷಾರು. ಹುಷಾರು ಸರ್. ಬರ್ತೀನತ್ತೆ, ಬನ್ನಿ ಮಾವ. ಬಾಬರ್, ನಮ್ಮ ಮನೆ ದೀಪ ಅಣ್ಣಯ್ಯ.